ನಿಮ್ಗೆ ಗೊತ್ತಾ, ಒಬ್ಬ ಹುಡುಗ ತನ್ನ ಸ್ವಂತ ಅಕ್ಕನ್ನ 84 ಸಲ ಚಾಕುವಿಂದ ಚುಚ್ತಾನೆ. ಹಾಗೆ ಅವನ ಅಮ್ಮನ ಮೇಲೂ ಆ ಚಾಕುವಿಂದ ಅಟ್ಯಾಕ್ ಮಾಡ್ತಾನೆ. ಯಾಕೆ ಗೊತ್ತಾ? ಅಕ್ಕ ಹೇಳ್ತಾಳೆ ಆನ್ಲೈನ್ ಗರ್ಲ್ ಫ್ರೆಂಡ್ ನ ಮರೆತು ಕರಿಯರ್ ಮೇಲೆ ಫೋಕಸ್ ಮಾಡು ಅಂತ. ಈ ಸ್ಟೋರಿ ನಡೆದಿದ್ದು UP ಅಲ್ಲಿ. ಹಾರ್ದಿಕ್ ಮತ್ತೆ ಹೆಮ್ಸಿಕಾ ಇವರಿಬ್ರು ಟ್ವಿನ್ ಸಿಬ್ಲಿಂಗ್ಸ್. ಹೋಲಿ ಸೆಲೆಬ್ರೇಟ್ ಮಾಡೋಕೆ ಫ್ಯಾಮಿಲಿ ಜೊತೆ ಇರ್ತಾರೆ. ಹಾರ್ದಿಕ್ ಮುಂಚೆ IT ಜಾಬ್ ಮಾಡ್ತಾ ಇದ್ದ, ಆದ್ರೆ 1.5 ವರ್ಷದ ಹಿಂದೆ ಜಾಬ್ ಕ್ವಿಟ್ ಮಾಡ್ತಾನೆ. ರೀಸನ್ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡಬೇಕು ಅಂತ. ಆದ್ರೆ ಹಾರ್ದಿಕ್ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾನೆ ರೀಸೆಂಟ್ ಆಗಿ. ಯಾಕೆ ಅಂದ್ರೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ ಹುಡುಗಿ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾನೆ. ಆದ್ರೆ ಇದೊಂದು ಆನ್ಲೈನ್ ರಿಲೇಶನ್ಶಿಪ್ ಅಷ್ಟೇ, ಅವರು ರಿಯಲ್ ಲೈಫ್ ಅಲ್ಲಿ ಮೀಟ್ ಸಹ ಆಗಿರೋದಿಲ್ಲ. ಈ ಸಿಚುವೇಶನ್ ಎಲ್ಲ ನೋಡಿ ಅಕ್ಕ ಹೆಮ್ಸಿಕಾ ಅವನಿಗೆ ಅಡ್ವೈಸ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಹೀಗೆ ಆರ್ಗ್ಯೂ ಮಾಡ್ತಾ ಇವರಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಹೆಮ್ಸಿಕಾ ಹೇಳ್ತಾಳೆ ಈ ಆನ್ಲೈನ್ ಒಬ್ಸೆಷನ್ ಎಲ್ಲ ಬಿಡು, ಕರಿಯರ್ ಮೇಲೆ ಫೋಕಸ್ ಮಾಡು ಅಂತ. ಹಾರ್ದಿಕ್ಗೆ ತುಂಬಾ ಕೋಪ ಬರ್ತಾ ಇದನ್ನ ಕೇಳಿ ಕಂಟ್ರೋಲ್ ಕಳ್ಕೊತಾನೆ. ಕಿಚನ್ಗೆ ಹೋಗಿ ಚಾಕು ತಗೊಂಡು ಹೆಮ್ಸಿಕಾ ಮೇಲೆ ಅಟ್ಯಾಕ್ ಮಾಡ್ತಾನೆ. 1 ಸಲ 2 ಸಲ 3 ಸಲ ಅಲ್ಲ, 84 ಸಲ ಅಟ್ಯಾಕ್ ಮಾಡಿ ಚುಚ್ತಾನೆ. ಎಷ್ಟು ವೈಲೆಂಟ್ ಆಗಿತ್ತು ಇದು ಅಂದ್ರೆ ಅವಳ 2 ರಿಬ್ಸ್ ಬ್ರೇಕ್ ಆಗುತ್ತೆ ಮತ್ತೆ ಲಂಗ್ಸ್ ರಪ್ಚರ್ ಆಗಿರುತ್ತೆ. ಆದ್ರೆ ಸ್ಟೋರಿ ಇಲ್ಲಿಗೆ ಮುಗಿಯಲ್ಲ. ಹಾರ್ದಿಕ್ಗೆ ಗೊತ್ತಿತ್ತು ಈಗ ಅವನು ಜೈಲ್ಗೆ ಹೋಗ್ಬೇಕು ಅಂತ. ಇನ್ನೊಂದು ಭಯಾನಕವಾದ ಡಿಸಿಷನ್ ತಗೋತಾನೆ. ಅವನು ಅವನ ಅಮ್ಮ ನೀಲಿಮಾನ ಆಫೀಸ್ ಇಂದ ಪಿಕ್ ಮಾಡ್ತಾನೆ. ಅಮ್ಮನ್ಗೆ ಹೇಳ್ತಾನೆ ಮನೆಯಲ್ಲಿ ನಿನ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ. ಡೋರ್ ಓಪನ್ ಮಾಡಿದ್ದೆ ಅವಳ ಮಗಳು ಪೂರ್ತಿ ಬ್ಲಡ್ ಅಲ್ಲಿ ಬಿದ್ದಿರೋದು ನೋಡ್ತಾಳೆ. ಈಗ ಹಾರ್ದಿಕ್ ಅವನ ಅಮ್ಮನ ಮೇಲೆ ಅಟ್ಯಾಕ್ ಮಾಡ್ತಾನೆ. ನೀಲಿಮಾಗೆ ಶೋಲ್ಡರ್, ಚೆಸ್ಟ್ ಮತ್ತೆ ಫಿಂಗರ್ಸ್ ಹತ್ರ ಗಾಯಗಳಾಗುತ್ತೆ. ಆದ್ರೆ ಹೇಗೋ ಎಸ್ಕೇಪ್ ಆಗ್ತಾರೆ. ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಅಮ್ಮ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು. ಮತ್ತೆ ನೀಲಿಮಾ ಸಿಂಗಲ್ ಪೇರೆಂಟ್ ಆಗಿದ್ದು ಅವಳ 2 ಮಕ್ಕಳನ್ನ ಕಷ್ಟಪಟ್ಟು ಓದಿಸಿ ಬೆಳೆಸಿರ್ತಾರೆ. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಪೂರ್ತಿ ಫ್ಯಾಮಿಲಿ ಈ ರೀತಿ ಆಗುತ್ತೆ. ತನ್ನ ಮಕ್ಕಳಿಗೆ ಬೆಸ್ಟ್ ಫ್ಯೂಚರ್ ಕೊಡೋಕೆ ಜೀವನ ಪೂರ್ತಿ ಕಷ್ಟಪಟ್ಟ ಅಮ್ಮ ತನ್ನ ಮಗನಿಂದಾನೇ ಈ ಟ್ರಾಜಿಡಿ ನೋಡ್ಬೇಕಾಯ್ತು. ಹಾರ್ದಿಕ್ 24 ಗಂಟೆ ಒಳಗಡೆನೆ ಅರೆಸ್ಟ್ ಆಗಿದ್ದಾನೆ. ಆದ್ರೆ ಹಿಂದೆ ಉಳಿದಿದ್ದು ಒಂದು ಬ್ರೋಕನ್ ಫ್ಯಾಮಿಲಿ. ಪ್ರಾಣ ಕಳ್ಕೊಂಡ ಅವನ ತಂಗಿ. ಈಗ ಅವನ ಅಮ್ಮನ ಪರಿಸ್ಥಿತಿ ಏನು ನೀವೇ ಯೋಚನೆ ಮಾಡಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ.